1931ರಿಂದ ಇಲ್ಲಿವರೆಗೂ ಇದನ್ನ ಕಾರಣ ಹೇಳ್ತಾ ಬಂದಿದ್ರಿ. ಬೆಂಕಿ ಹಚ್ತಾರೆ, ಬೆಂಕಿ ಹಚ್ತಾರೆ, ಬೆಂಕಿ ಹಚ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂತಂದ್ರೆ ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ರಿ ಆರ್ ಅಶೋಕ್ ಅವರ? ಕೇವಲ ಮೇಲ್ವರ್ಣೀಯ ರಟ್ಟು ಹಿಡ್ಕೊಂಡ್ರಿ. ಇಲ್ಲೆಲ್ಲ ಇಲ್ಲಿ ಬೇರೆದವ್ರು ಇದ್ದಾರೆ. ಇಲ್ಲಿ ಮೇಲ್ವರ್ಣೀಯ 10 ಜನ ಎಷ್ಟು ಸಿಗ್ಬೋದು ನಿಮಗೆ? ಒಂದು 10%. ಅದಕ್ಕೆ ಹೆಚ್ಚು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೆಚ್ಚಿಗಿರೋರಿಲ್ಲೇ ಶೂದ್ರ ಜನ್ಯ ಜನ ಸಾಕಷ್ಟು ದುಡಿಯೋ ವರ್ಗದವರು, ಕೆಲಸ ಮಾಡುವವರು, ಕೆಳಜಾತಿಯವರು ಅಂತಾರೆ. ಅವ್ರು ಎಷ್ಟಿದ್ದಾರೆ ಏನಾದ್ರೆ ಲೆಕ್ಕ ಮಾಡುತ್ತಪ್ಪ. ಅದ್ರ ಬೆಂಕಿ ಹತ್ತದನ ಇದು ನೀವು ಇದಕ್ಕೆ ಉತ್ತರ ಕೊಡ್ಬೇಕಾಯ್ತು. ನೀವು ಈಗ ನಾಳೆ ನಮ್ಮ ಮೋದಿಯವರು 2027 ಗಣತಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಜಾತಿಗಳು ಗಣತಿ ಮಾಡ್ತಾ ಇದ್ದಾರೆ. ಆಗ ಅವರು ಬೆಂಕಿ ಹಚ್ಚ ಹೊರಟಿದ್ದಾರ? ಇಲ್ಲ. ಯಾವ್ಯಾವ ಸಮುದಾಯದಲ್ಲಿ ಎಷ್ಟು ಕಲ್ತಿದ್ದಾರೆ, ಅವ್ರ ಆರ್ಥಿಕ ಪರಿಸ್ಥಿತಿ ಏನು, ಸಾಮಾಜಿಕ ಪರಿಸ್ಥಿತಿ ಏನು, ಅವ್ರು ಏನೋ ಮೇಲೆ ಇದ್ದಿದ್ರೆ ಅವ್ರನ್ನ ಬಿಟ್ಟು ಉಳಿದ್ರೆ ಕೊಡುವಂಥದ್ದು, ಯಾರಿಗಿಲ್ಲ ಅವ್ರು ಇಡುವಂಥ ಏನೋ ಒಂದು ವ್ಯವಸ್ಥೆ ಮಾಡುವಂಥ ಕನಸಲ್ಲಿದ್ದಾರೆ. ಅದು ಒಂದು ಒಳ್ಳೆಯ ಕನ್ಸ್ಟ್ರಕ್ಷನ್ ಇದ್ದಂಥ. ಸಿದ್ದರಾಮಯ್ಯಗ ಮಾಡಿರಿ, ಅವ್ರು ತಪ್ಪು ಮಾಡಿದ್ದಾರೆ. ಬಟ್ ಇದು ಸಿದ್ದರಾಮಯ್ಯರ ಬೇಡಿಕೆ ಒಂದಲ್ಲ. ಇವತ್ತಿನ ತಳ ಸಮುದಾಯದ ಎಲ್ಲ ಜನರು ನಮಗೇನಾದರೂ ಯಾಕಪ್ಪ ಉದ್ಯೋಗ ಇಲ್ಲ. ಉದ್ಯೋಗ ಸೃಷ್ಟಿ ಮಾಡೋದು ಕೆಲಸ ನೀವು ಮಾಡಿಲ್ಲ, ಸಿದ್ದರಾಮಯ್ಯರು ಮಾಡಿಲ್ಲ, ಹಿಂದಿನ ಕಾಂಗ್ರೆಸ್ಸು ಮಾಡಿಲ್ಲ. ನಾವು ಕೇವಲ ನಿಮ್ಮನ್ನ ಒಬ್ಬರು ಟೀಕಾ ಮಾಡ್ತಾ ಇರಲಿಲ್ಲ. ನೀವು ವೇಸ್ಟ್ ಮಾಡಿದ್ರಿ. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಮಾಡ್ತಾನೆ ಅಂತ ಹೇಳಿದ್ರಿ.